ಆ ವ್ಯಕ್ತಿಯಲ್ಲಿ ಇದ್ದಂತ ಆಸ್ತಿ ಆಗಿರ್ಬೋದು, ಜೊತೆಗೆ ಅವನು ಬೇರೆ ಅದರ್ ಸೋರ್ಸ್ ಯಾವ್ದಾದ್ರು ಇದ್ರೂ ಕೂಡ ಅದರ ಮೇಲೆ ವಕೀಲರನ್ನ ಮಾತಾಡಿಸಿದ್ದವರೇ, ವಕೀಲರನ್ನ ನೀವೇ ಮಾತಾಡಿಸಿ ಹಣ ಕೊಡುವಂತ ಕೆಲಸ ಮಾಡ್ಲಿಕ್ಕೆ ವಕೀಲರನ್ನ ಮಾತಾಡಿಸಿ. ವಕೀಲರು ಬಂದಿದ್ದಾರಲ್ಲ, ವಕೀಲರನ್ನ ಮಾತಾಡಿಸಿ. ಏನು ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಗೀಗ ಒಬ್ಬರು ವಕೀಲರು ಕೂಡ ಏನು ಈ ಕೇಸಿನ ಬಗ್ಗೆ ಒಂದು ಸ್ಟಡಿ ಮಾಡಿದಂತ ವೀರಣ್ಣ ಹಳಿಗೌಡ್ರು ಅನ್ನೋಂಥ ವಕೀಲರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈಗಾಗಲೇ ಈ ಕೇಸ್ ಬಗ್ಗೆ ತಮಗೂ ಕೂಡ ಒಂದು ಮಾಹಿತಿ ಕೂಡ ಇದೆ, ಅದ್ರ ಬಗ್ಗೆ ಕೂಡ ಸ್ಟಡಿ ಕೂಡ ಮಾಡಿದ್ರಿ. ಈ ವಿಷಯವಾಗಿ ನೀವು ಚರ್ಚೆನೂ ಮಾಡಿದ್ದೀವಿ. ಈಗ ಈ ಪರಿಸ್ಥಿತಿಯಲ್ಲಿ ಈಗ ಇವರಿಗೆ 32 ಲಕ್ಷ ರೂಪಾಯಿ ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ, ಆದರೆ ಇಲ್ಲಿವರೆಗೂ ಕೂಡ ಹಣ ಬರ್ತಾ ಇಲ್ಲ. ಇದಕ್ಕೆ ಬೇರೆ ಏನು ವ್ಯವಸ್ಥೆ ಮಾಡಿದಾಗ ಹೆಂಗೆ ಇವ್ರ ಕಷ್ಟ ಸರಿ ಮಾಡ್ಬೋದು? ಇದು ಕಷ್ಟ ಹೆಂಗೆ ಸರಿಪಡಿಸೋದಂದ್ರೆ ಈಗ ಯಾಕಂದ್ರೆ ವೆಹಿಕಲ್ ಇನ್ಶೂರೆನ್ಸ್ ಇಲ್ಲ. ಈಗ ಅದ್ರದ್ದು ವೆಹಿಕಲ್ ಇನ್ಶೂರೆನ್ಸ್ ಇರ್ಲಾರಂಥ ಸಂದರ್ಭದೊಳಗೆ ಆ ಪ್ರಾಪರ್ಟಿ ಓನರ್ ಏನಿರ್ತಾರಲ್ಲ ಅವ್ರದ್ದು ರಿಕವರಿ ಹಚ್ಕೋಬೇಕಾಗ್ತದ. ಅದು ಯಾಕಂದ್ರೆ ಇನ್ಶೂರೆನ್ಸ್, ಯಾಕಂದ್ರೆ ಈಗ ಓನರ್ ಮ್ಯಾಗ ಬರ್ಡನ್ ಐತಿ ಅದ. ಯಾಕಂದ್ರೆ ಇನ್ಶೂರೆನ್ಸ್ ಇತ್ತಪ್ಪ ಅಂದ್ರೆ ಇನ್ಶೂರೆನ್ಸ್ ಕಾಪಿ ಇದ್ರ ಬಗ್ಗೆ ಎಲ್ಲ A to Z ಜವಾಬ್ದಾರಿ ತಗೋತಿತ್ತದ. ಬಟ್ ಇವತ್ತೀಗ ಆ ರೀತಿ ಹಂಗಿಲ್ಲ, ಯಾಕಂದ್ರೆ ಇನ್ಶೂರೆನ್ಸ್ ಡೈಡ್ ಆಗತ್ತದ. ಬಟ್ ಈಗ ಅದನ್ನ ಏನಾರು ರಿಕವರಿ ಹಚ್ಬೇಕು, ಏನಾರ ಕ್ಲೇಮ್ ಅದನ್ನ ಕ್ಲಿಯರ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಆ ವಾಹನದ ಏನು ಮಾಲಕ್ ಇದಲ್ಲ ಅವನ ಹೆಸರಲ್ಲಿ ಏನು ಪ್ರಾಪರ್ಟಿ ಅದಾವು ಅದ್ರ ಮ್ಯಾಗ ಈಗ ರಿಕವರಿ ಹಚ್ಕೋಬೇಕು. ಅದನ್ನ ನಾವು ಈಗ EP ಹಚ್ಕೊಂಡು ಏನತ್ತಲ್ಲ ಅದು ಅಲ್ಲೇನು ಅದು ಈಗ ನಾನು ನೋಡಿದೆ ಅದನ್ನ MH15 ಅಂದ್ರೆ ನಾಸಿಕ್ ಸಿಟಿ ಬರ್ತೀಗ. ಅದು ನಾಸಿಕ್ ಸಿಟಿ ಬರ್ತಿ ಅಲ್ಲಿ ಸ್ಥಳೀಯ ಕೋರ್ಟಿಗೆ ಏನತ್ತಲ್ಲ ಅದನ್ನ EP ಫೈಲ್ ಮಾಡ್ಬೇಕು. ಅಲ್ಲಿ EP ಫೈಲ್ ಮಾಡಿ ಅಲ್ಲಿ ಒಬ್ಬರು ಸ್ಥಳೀಯ ವಕೀಲರು ಕೂಡ ಇದ್ರೊಳಗೆ ಒಂದು ಜಾಯಿಂಟ್ ತಗೋಬೇಕಾಗತ್ತೆ ಇದ್ರಾಗ. ಯಾಕಂದ್ರೆ ನಾವು ಇಲ್ಲಿ ಮಾಡಕ್ ಯಾಕಂದ್ರೆ ಔಟ್ ಆಫ್ ಸ್ಟೇಟ್ ಆಗ್ತದೆ. ಅಲ್ಲಿ ಒಬ್ಬ ಸ್ಥಳೀಯ ವಕೀಲರೊಬ್ಬರನ್ನು ಜಾಯಿಂಟ್ ಹಾಕೊಂಡು ಇದನ್ನ ರಿಕವರಿ ಮಾಡುವಂತ ಒಂದು ವ್ಯವಸ್ಥೆ ಮಾಡಬೇಕು. ಒಂದ್ ವೇಳೆ ಅವನ ಹೆಸರಲ್ಲಿ ಏನಾದ್ರು ಪ್ರಾಪರ್ಟಿ ಇರಲಿಲ್ಲಪ್ಪ ಅಂತಂದ್ರೆ ಅವನ ಕಸ್ಟಡಿ ತಗೋಬೇಕು. ಅವ್ನ ಮೊದಲೇದ ಅವನ ಕಸ್ಟಡಿ ತಗೋಬೇಕು. ಅವನ ಕಸ್ಟಡಿ ಕೊಟ್ರಪ್ಪ ಅಂತಂದ್ರೆ ಅದು ಕೋರ್ಟಿಗೆ ಏನತ್ತಲ್ಲ ಅದು ಸಮ್ ಅಮೌಂಟ್ ಕಟ್ಟಬೇಕಾಗತ್ತ. ಅದನ್ನು EP ಹಚ್ಕೋಬೇಕಂದ್ರೆ ಅವ್ರಿಗೆ ಏನದ ಒಂದು ತಿಂಗಳಿಗೆ 1,000 ರೂಪಾಯಿನ ಏನೋ ಐತಿ ಕೋರ್ಟ್ ಬಿ ಅದ. ಅಂದ್ರೆ ಅವ ಏನು ಕಸ್ಟಡಿ ಕೊಟ್ಟಿರ್ತೀವಲ್ಲ, ಈಗ ಅವ ಏಜ್ಡ್ ಪರ್ಸನ್ ಇದ್ದಾನೆ, 60% ನಾಳೆ ಅವನು ಕಸ್ಟಡಿ ಕೊಟ್ಟು ಒಳ್ಳೆ ಅವ್ರು ಏನು ಮಾಡಿರ್ತಾರೆ ಪ್ರಿಕಾಷನರಿ ಇದನ್ನ ಈಗ ಹಿಂಗೆ ಆಸ್ತಿ ಇನ್ಶೂರೆನ್ಸ್ ಅಂತಿರಲ್ಲ ಆಸ್ತಿ ಏನು ಮಾಡಿರ್ತಾರೆ ಅವರು ಬೇರೆದವ್ರ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅಲ್ಲ ವಕೀಲರು, ಈಗಾಗಲೇ ಇಲ್ಲಿ ಸ್ಥಳೀಯವಾಗಿ ಹುನಗುಂದ ಕೋರ್ಟಲ್ಲಿ ಇವರಿಗೆ ಆದೇಶ ಆಗಿ 32 ಲಕ್ಷ ರೂಪಾಯಿ ಇವರಿಗೆ ಫಲಾನುಭವಿಗಳಿಗೆ ಕೊಡಬೇಕನ್ನುವಂಥದ್ದು ಕೂಡ ಆದೇಶ ಆಗಿದೆ. ಒಂದು ವೇಳೆ ಆ ಪಾರ್ಟಿ ಇವ್ರಿಗೆ ದುಡ್ಡು ಕಟ್ಟಿಲ್ಲ, ಯಾಕಂದ್ರೆ ಇನ್ಶೂರೆನ್ಸ್ ಇಲ್ಲ ಗಾಡಿಗೆ ಅನ್ನೋದಕ್ಕೋಸ್ಕರ ಪಾರ್ಟಿ ಮೇಲೆ ಕ್ಲೇಮ್ ಮಾಡಿದ್ದಾರೆ. ಈ ಪಾರ್ಟಿ ದುಡ್ಡು ಕೊಡ್ಲಿಕ್ಕೆ ಯಾಕೆ ಒಪ್ತಾ ಇಲ್ಲ? ಇದಕ್ಕೆ ಏನ್ ಕ್ರಮ ತಗೋಬೇಕು? ಅಂದ್ರೆ ಅವ್ನು ಯಾಕಂದ್ರೆ ಅವ್ರಿಗೆ 32 ಲಕ್ಷ ಅಮೌಂಟ್ ಅವನ ಪರಿಸ್ಥಿತಿ ಹೆಂಗೈತೋ, ಅವನ ಆರ್ಥಿಕ ಸ್ಥಿತಿಗತಿ ಹೆಂಗೈತೋ, ಅಕಸ್ಮಾತ್ ಆಸ್ತಿಕವಾಗಿ ಏನಾದ್ರು ಸ್ಥಿತಿವಂತ ಮನುಷ್ಯ ಇದ್ದಪ್ಪ ಅಂತಂದ್ರೆ ಆಟೋಮೆಟಿಕ್ಲಿ ಅವ್ನು ಕಟ್ಟಾನ. ಒಳ್ಳೆ ಕೊನೆಗೆ ಏನತ್ಲ ಒಂದು ರಾಜಗಾರ ಬರ್ಬೇಕಾಗ್ತದ. ಅದ ಯಾಕಂದ್ರೆ ಇಂಥವು ಕೇಸ್ಗಳು ಸಾಕಷ್ಟು ನಾವು ನೋಡಿದ್ವಿ ನಾವು. ಬಟ್ ಕೊನೆಗೆ ಏನತ್ಲ ಇದು ಒಂದು ರಾಜ್ಯ ಸಂಧಾನದೊಳಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು ಮುಗಿಸುವಂತ ಒಂದು ವ್ಯವಸ್ಥೆನೂ ಆಗ್ತಾ ಇವು. ಅದನ್ನ ಬಟ್ ನಾವೇನ್ ಮಾಡ್ಬೇಕಂದ್ರೆ EP ಹಚ್ಕೋಬೇಕು. ಈಗ ಸಂಬಂಧಪಟ್ಟಂತ ವಕೀಲರು ಏನದಾರಲ್ಲ ಅವರು ಇದನ್ನ EP ಹಚ್ಕೊಂಡ ಅದನ್ನ ರಿಕವರಿ ಹಾಕ್ಬೇಕು. ರಿಕವರಿ ಆಗಿ ಅದನ್ನ ಕೋರ್ಟ್ ಒಂದು ಆದೇಶ ಮಾಡ್ತದ ಅವಾಗ ಕಟ್ ಅಂತೇಳಿ. ಅದಕ್ಕೆ ಅವ್ನು ಕಟ್ಟಿಲ್ಲಪ್ಪ ಆಟೋಮೆಟಿಕ್ಲಿ ಅವ್ನು ಕಸ್ಟಡಿ ತಗೋತಾರೆ. ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ವರದಿಗೆ ವಕೀಲರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಿರೋ ಮಾತು ಭಾಳ ಅದ್ಭುತವಾಗಿದೆ. ಈರಣ್ಣ ಹಳೇಗೌಡರಿಂದ ನೊಂದ ಮಹಿಳೆಗೆ ಸಹಾಯ ಏನು ಮಾಡಬೇಕು ಅಂತೇಳಿ ಮಹಾರಾಷ್ಟ್ರ ಕೋರ್ಟ್ಗೆ ಕೇಸ್ ಹಸ್ತಾಂತರಿಸೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೇಸ್ ಹಸ್ತಾಂತರ ಮಾಡಬೇಕು. ಆಮೇಲೆ ನೋಡಿ ಇದೆಲ್ಲವೂ ಆಗ್ತಿರೋದು ನೋಡಿ, ಇದೇನೋ ಅಂದರೂ ಆಗತ್ತೆ. ಇದಕ್ಕೆ ಈರಣ್ಣ ಹಳೇಗೌಡರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಅವರು ಅಲ್ಲಿ ಹಸ್ತಾಂತರ ಮಾಡ್ತಾರೆ. ಇಲ್ಲಿ ನೋಡಿ ಈ ವೆಹಿಕಲ್ ತಗೊಂಡಾಗ ನೀವೊಂದು ಇನ್ಶೂರೆನ್ಸ್ ಮಾಡಿಬಿಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇನ್ಶೂರೆನ್ಸ್ ಕಂಪನಿಯವರು ಕಟ್ಟಿಬಿಡ್ತಾರೆ. ಇವರು ಇನ್ಶೂರೆನ್ಸ್ ಮಾಡಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಈಗ ಅವನು ಅದರ ಮಾಲೀಕ ಕೊಡಬೇಕು ಅಂದರೆ ನಾವೇನು ಕಣ್ಣಲ್ಲಿ ರಕ್ತ ಇಲ್ದವರಲ್ಲ, ಅವನನ್ನು ಬರ್ಬಾದ್ ಮಾಡಿ ಅಂತ ಅಲ್ಲ. ಅಲ್ಲಿ ವಕೀಲರು ಹೇಳ್ತಾ ಇದ್ರು, ಒಂದು ವೇಳೆ ಅವನ ಬಳಿಯಲ್ಲಿ ಏನೂ ಇಲ್ಲದಿದ್ರೆ ಅವನಿಗೆ ಕೂಡ ಏನು ಮಾಡೋಕ್ಕಾಗಲ್ಲ. ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು ರಾಜಿ ಪಂಚಾಯತಿಗೆ ಆಗಿ ಆಗಬೇಕು ಅಂತ ನೋಡಿ. ಎಲ್ಲವೂ ಕೂಡ ಯಾವುದೇ ವೆಹಿಕಲ್ಗಳು ತೊಗೊಂಡಾಗ ಸಣ್ಣ ಒಂದು ಇನ್ಶೂರೆನ್ಸ್ ಇರುವಂಥದ್ದು. ಹಾಗಂತ ನಾನು ಇನ್ಶೂರೆನ್ಸನ್ನು ಪ್ರಮೋಟ್ ಮಾಡ್ತಾ ಇರೋದಿಲ್ಲ, ಬಟ್ ಇನ್ಶೂರೆನ್ಸ್ ಬೇಕು. ವೆಹಿಕಲ್ ಇನ್ಶೂರೆನ್ಸ್ ಬೇಕು, ಆಮೇಲೆ ನಿಮಗೊಂದು ಹೆಲ್ತ್ ಇನ್ಶೂರೆನ್ಸ್ ಬೇಕು, ಅದಾದ ನಂತರ ಟರ್ಮ್ ಇನ್ಶೂರೆನ್ಸ್ ಬೇಕು, ಎಂಡೋರ್ಮೆಂಟ್ ಪಾಲಿಸಿ ಇಲ್ಲದಿದ್ರೂ ನಡೆಯುತ್ತೆ. ಸೊ ಹಾಗಾಗಿ ಇವರು ಇದನ್ನು ಹಸ್ತಾಂತರ ಮಾಡ್ತಾರೆ. ನಮ್ಮ ಒಂದು ಆಶಯ ಏನಪ್ಪ ಅಂತಂದರೆ ಆ ಮಾಲೀಕ ಏನಿದ್ದಾನೆ ಅವನ ಹತ್ರ ಕೂಡ ಏನಾದರೂ ದುಡ್ಡು ಇರಲಿ, ಅವನು ಕೂಡ ಕೊಡುವಂತಾಗಲಿ. ಒಂದು ವೇಳೆ ಏನೂ ಅಲ್ಲದಿದ್ದರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು ರಾಜಿ ಪಂಚಾಯತಿಗೆ ಆಗಲಿ. ಇಂಥ ತುಂಬ ಇದೆ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಕಾನೂನು ತರಬೇಕಾಗಿದೆ. ಹೆಂಗಂದರೆ ಈಗ ಒಮ್ಮೊಮ್ಮೆ ನಾವು ಚಾನಲ್ ಫೈನ್ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು 50% ಆಫರೆಲ್ಲ ಮಾಡ್ತಾರಲ್ಲ, ಅದು ತುಂಬ ಜನ ಕಟ್ತಾರೆ. ಇಂಥ ಅನೇಕ ಕೇಸ್ಗಳಿದೆ. ನ್ಯಾಯಾಧೀಶರುಗಳು ಇದರ ಬಗ್ಗೆ ಸುಮೋಟವಾಗಿ ಅಂದರೆ ಅವರೇ ಏನಾದರೂ ಒಂದು ಮಾಡಬೇಕು ಅನ್ನೋಂಥ ನಿರ್ಧಾರಕ್ಕೆ ಬರಬೇಕು. ಇಲ್ಲ ಅಂತಂದರೆ ಇಂಥ ಬಡವರು ಎಲ್ಲಿಗೆ ಹೋಗಬೇಕು. ಬಟ್ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ
ಆಡಿಸುವಂಥ ಒಂದು ಸಕಲ ಪ್ರಯತ್ನಗಳನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ